ओम नमो भगवते वासुदेवाय ओम नमो भगवते वासुदेवाय ओम नमो भगवते वासुदेवाय हरे कृष्ण श्रीमद् भागवतम 6th canto 16th chapter ಸೊ ನಾರದರು ಬಂದು ಚಿತ್ರಕೇತುಗೂ ಉಪದೇಶ ಮಾಡ್ತಾರೆ. ಸೊ ನಾರದರು ಚಿತ್ರಕೇತುಗೂ ಉಪದೇಶ ಮಾಡೋದು 18 ಶ್ಲೋಕ ಇಂದ 25 ಶ್ಲೋಕ ತನಕ ಇರುತ್ತೆ. ಇಲ್ಲಿ ಬಂದು ಶ್ರೀಲ ಪ್ರಭುಪಾದರು ಪರ್ಪಟ್ಟಲ್ಲಿ ಏನ್ ಕೊಟ್ಟಿದ್ದಾರೆ ಅದು ಫಸ್ಟ್ ನಾವು ನೋಡ್ಬಿಟ್ಟು ಆಮೇಲೆ ಅವರು ಏನೇನು ಉಪದೇಶ ಮಾಡಿದ್ದಾರೆ ಭಗವಂತನ ಬಗ್ಗೆ ಆ ಚತುರ್ವ್ಯೂಹ ಶ್ಲೋಕ ಮತ್ತೆ ಏನೆಲ್ಲ ಅವರು ಹೇಳ್ಕೊಟ್ಟಿದ್ದಾರೆ ನೋಡೋಣ. ಆಲ್ರೆಡಿ ನಾನು ನೋಡಿದ್ವಿ, ಜಸ್ಟ್ ರಿವೈಸ್ ಮಾಡ್ತೀನಿ ಇವಾಗ. ಸೊ ಭಗವಂತ ಆ ದೇವೋತ್ತಮ ಪರಮ ಪುರುಷರು. ಸೊ ಅವರಿಂದ ಅವರ ಎಕ್ಸ್ಪ್ಯಾನ್ಷನ್ ವಿರಿವಂಗವೇ ಯಾರು? ಬಲರಾಮರು. ಸೊ ಆ ಬಲರಾಮರುடைய ಎಕ್ಸ್ಪ್ಯಾನ್ಷನ್ ವಿರಿವಂಗವೇ ಯಾರು? ವಾಸುದೇವ ಸಂಘರ್ಷಣ ಪ್ರದ್ಯುಮ್ನ ಅನಿರುದ್ಧರು. ಆ ಫಸ್ಟ್ ಸಂಘರ್ಷಣವರಿಗೆ ವಿರಿವಂಗವೇ ಸಾಕ್ಷಾತ್ ನಾರಾಯಣರು. ಆ ನಾರಾಯಣರ ವಿರಿವಂಗವೇ ಮತ್ತೆ ಸೆಕೆಂಡ್ ವಾಸುದೇವ ಸಂಘರ್ಷಣ ಪ್ರದ್ಯುಮ್ನ ಅನಿರುದ್ಧರು ಬರ್ತಾರೆ. ಆ ಸೆಕೆಂಡ್ ಸಂಘರ್ಷಣರ ವಿರಿವಂಗವೇ ಏನು? 3 ಪುರುಷ ಅವತಾರಗಳು ಬರುತ್ತೆ. ಆ 3 ಪುರುಷ ಅವತಾರಗಳು ಯಾರು? ಫಸ್ಟ್ ಕಾರ್ಣೋದಕ ಸಾಯಿ ವಿಷ್ಣು. ಓಕೆ, ಅವರನ್ನ ಮಹಾವಿಷ್ಣು ಹೇಳ್ತಾರೆ. ಸೊ ಆಮೇಲೆ ಅವರಿಂದ ಯಾರು? ಗರ್ಭೋದಕ ಸಾಯಿ ವಿಷ್ಣು ಬರ್ತಾರೆ. ಸೊ ಗರ್ಭೋದಕ ಸಾಯಿ ವಿಷ್ಣು ಎಂದು ಕ್ಷೀರೋದಕ ಸಾಯಿ ವಿಷ್ಣು ಬರ್ತಾರೆ. ಸೊ ಈ ಒಂದೊಂದು ಅಂಡ ಒಳಗಡೆ ಯಾರ್ಯಾರು ಇರ್ತಾರೆ? ಗರ್ಭೋದಕ ಸಾಯಿ ವಿಷ್ಣು ಮತ್ತೆ ಕ್ಷೀರೋದಕ ಸಾಯಿ ವಿಷ್ಣು ಇರ್ತಾರೆ. ಈ ಕ್ಷೀರೋದಕ ಸಾಯಿ ವಿಷ್ಣು ಬಂದು ಎಲ್ಲಾರ ಒಳಗಡೆ ಪರಮಾತ್ಮವಾಗ ಇರ್ತಾರೆ. ಎಲ್ಲಾ ಜೀವನ ಒಳಗಡೆ ಪರಮಾತ್ಮವಾಗ ಇರ್ತಾರೆ. ಅದು ಲಿವಿಂಗ್ ಥಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಎಲ್ಲ ಒಳಗಡೆ ಪರಮಾತ್ಮ ಇರ್ತಾರೆ. ಸೊ ಇವ್ರು ಬಂದು ಅಂಡ ಒಳಗಡೆ ಇವರಿಬ್ಬರೇ ಇರೋದು. ಯಾರು? ಗರ್ಭೋದಕ ಸಾಯಿ ವಿಷ್ಣು, ಕ್ಷೀರೋದಕ ಸಾಯಿ ವಿಷ್ಣು. ಸೊ ಈ ಕ್ಷೀರೋದಕ ಸಾಯಿ ವಿಷ್ಣು ಅಲ್ಲಿ ಬಂದು ಶ್ವೇತ ದೀಪ ಅನ್ನೋ ಒಂದು ಜಾಗ ಇರುತ್ತೆ. ಆ ಜಾಗದಲ್ಲಿ ಅವರು ಇರ್ತಾರೆ. ಓಕೆ, ಸೊ ಭಗವಂತನ್ನೇ ಅಚ್ಚುದ. ಸೊ ಅಚ್ಚುದ ಅಂದ್ರೆ ಯಾವಾಗ ಅವರು ಬಿಡಲ್ಲ. ಸೊ ನಾವೆಲ್ಲ ಭೌತಿಕ ಎಲ್ಲಿಯಾದ್ರೂ ಬಿದ್ದ್ಬಿಡ್ತೀವಿ, ಆದ್ರೆ ಭಗವಂತ ಯಾವಾಗ ಬಿಡಲ್ಲ. ಆ ತರ ಯಾವಾಗ ಸ್ಟ್ರಾಂಗ್ ಆಗಿರ್ತಾರೆ. ಯಾಕಂದ್ರೆ ನಾವೆಲ್ಲ ಬಂಧಾತ್ಮಗಳು, ನಾವು ಈ ಮಾಯೆ ಒಳಗಡೆ ಸಿಕ್ಕಾಕೊಳ್ತೀವಿ, ಆದ್ರೆ ಭಗವಂತ ಯಾವಾಗ ಆ ತರ ಸಿಕ್ಕಾಕೊಳ್ಳಿ. ಅದಕ್ಕೆ ಭಗವಂತನಿಗೆ ಅಚ್ಚುದ ಅನ್ನೋ ಹೆಸರು. ಸೊ ನೆಕ್ಸ್ಟ್ ಇವಾಗ ನಾರದರು ಬಂದು ಈ 18 ಶ್ಲೋಕ ಇಂದ 25 ಶ್ಲೋಕ ತನಕ ಹೇಳಿದ್ದಾರೆ, ಅವ್ರಿಗೆ ಉಪದೇಶ ಮಾಡಿದ್ದಾರೆ. ಫಸ್ಟ್ ಅವರು ಚತುರ್ಯುಗ ಶ್ಲೋಕ ಹೇಳ್ತಾರೆ. ನಿನ್ನೆ ನೋಡಿದ್ವಿ. ಓಂ ನಮಸ್ತುಭ್ಯಂ ಭಗವತೆ ವಾಸುದೇವಾಯ ಧೀಮಹಿ ಪ್ರದ್ಯುಮ್ನ ಅನಿರುದ್ಧಾಯ ನಮಃ ಸಂಘರ್ಷಣಾಯ ಚ. ಇದು ಬಂದು ಚತುರ್ವ್ಯೂಹ. ಸೊ ನಾವು ಇವಾಗ ನೋಡ್ತೀವಲ್ಲ, ವಾಸುದೇವ ಸಂಘರ್ಷ ಪ್ರದ್ಯುಮ್ನ ಅನಿರುದ್ಧ. ಸೊ ಇದು ಚತುರ್ವ್ಯೂಹ ಅಂತ ಹೇಳ್ತಾರೆ. ಓಕೆ, ಸೊ ಇದು ಹೇಳ್ಬಿಟ್ಟು ಆಮೇಲೆ ಅವ್ರು ಬಂದು ಒಬ್ಬೊಬ್ಬರು ಈ ತರ ನಮಸ್ಕಾರ ಮಾಡೋದೆಲ್ಲ ಹೇಳ್ತಾರೆ. ಒಂದು ನಿಮಿಷ ಸ್ಕ್ರೀನ್ ಚೇಂಜ್ ಮಾಡ್ತೀನಿ. ಇಲ್ಲಿ ಬಂದು ಭಗವಂತನ ವೈಭವಗಳು ನಾವು ನೋಡಿದ್ವಿ. ಬಟ್ ಇಲ್ಲಿ ಬಂದು ಭಗವಂತನ ಬಗ್ಗೆ ಹೇಳಿರ್ತಾರೆ. ಬಟ್ ನಮ್ಮ ಬಗ್ಗೆ, ಸೊ ಭಗವಂತನಿಗೂ ಇಷ್ಟು ಕ್ವಾಲಿಟೀಸ್ ಇದೆ, ಇಷ್ಟು ಕಲ್ಯಾಣ ಗುಣಗಳು ಇರುತ್ತೆ. ಬಟ್ ನಮ್ಗೆ ಏನಿದೆ ಅದು ನಾವು ಒಂದು ಟೈಮ್ ರಿವೈಸ್ ಮಾಡಿಬಿಟ್ಟು ನೆಕ್ಸ್ಟ್ ಶ್ಲೋಕಕ್ಕೆ ನಾವು ಹೋಗೋಣ. ಓಕೆ, ಸೊ ಇಲ್ಲಿ ಬಂದು ಏನು ಪರಮಾನಂದ ಮೂರ್ತಯೇ. ಸೊ ಅದಕ್ಕೂ ಮುಂಚೆ ಫಸ್ಟ್ ಏನಿದೆ, ವಿಜ್ಞಾನ ಮಾತ್ರಾಯ. ಸೊ ವಿಜ್ಞಾನ ಮಾತ್ರಾಯ ಅಂದ್ರೆ ಏನು? ಫುಲ್ ಆಫ್ ನಾಲೆಡ್ಜ್. ಸೊ ಭಗವಂತ ಪೂರ್ಣ ಜ್ಞಾನವಾಗಿರ್ತಾರೆ. ಇವಾಗ ಇದು ಬಂದು ಭಗವಂತನ ಬಗ್ಗೆ ಇದೆ. ಬಟ್ ನಮ್ಮ ಬಗ್ಗೆ ಮತ್ತೆ ಜೀವಾತ್ಮಗಳು ಇವಾಗ ಇದೆ ನಿಮ್ಗೆ ಕ್ವಶನ್ಸ್. ಭಗವಂತನ ಪೂರ್ಣ ಜ್ಞಾನ, ಬಟ್ ಜೀವಾತ್ಮ ಯಾರಾದ್ರು ಹೇಳ್ಬೋದು. ಹರೇ ಕೃಷ್ಣ.
ಸೊ ಇವಾಗ ಒಂದು ಟೈಮ್ ನೋಡ್ಬಿಡೋಣ. ವಿಜ್ಞಾನ ಮಾತ್ರಾಯ. ಸೊ ವಿಜ್ಞಾನ ಮಾತ್ರಾಯ ಏನು, ಭಗವಂತ ಸರ್ ಫುಲ್ ನಾಲೆಡ್ಜ್, ಅವ್ರಿಗೂ ಪೂರ್ಣ ಜ್ಞಾನ ಇರುತ್ತೆ, ಜ್ಞಾನದಲ್ಲಿ ಪೂರ್ಣವಾಗಿ ಇರುತ್ತಾರೆ. ಅದೇ ಜೀವಾತ್ಮ, ಸೊ ಜೀವಾತ್ಮ ಬಂದು ಅಜ್ಞಾನದಲ್ಲಿ ಮುಳುಗಿರುತ್ತೆ. ಓಕೆ, ಸೊ ಅಜ್ಞಾನ ನಮಗೆ ಕವರ್ ಮಾಡಿರುತ್ತೆ. ಜೀವಾತ್ಮವು ಜ್ಞಾನವೇ ಇಲ್ಲನಿಲ್ಲ, ಬಟ್ ಜೀವಾತ್ಮ ಭೌತಿಕ ಲೋಕದಲ್ಲಿ ಇರುತ್ತಲ್ವಾ, ಸೊ ಅದ್ರ ಮೇಲ್ಗಡೆ ಒಂದು ಕವರ್ ತರ, ಲೇಯರ್ ತರ ಕವರ್ ಆಗಿರುತ್ತೆ. ವಾಟ್ ಇಸ್ ದ ಲೇಯರ್? ಇಟ್ಸ್ ಇಗ್ನೋರೆನ್ಸ್, ಅಜ್ಞಾನದಲ್ಲಿ ಕವರ್ ಆಗಿರುತ್ತೆ. ಓಕೆ, ಜೀವಾತ್ಮವು ಜ್ಞಾನವೇ, ಬಟ್ ಏನಾಗಿದೆ, ಅಜ್ಞಾನದಲ್ಲಿ ಕವರ್ ಆಗಿರುತ್ತೆ. ನೆಕ್ಸ್ಟ್ ಪರಮಾನಂದ ಮೂರ್ತಯೇ. ಸೊ ಪರಮಾನಂದ ಮೂರ್ತಯೇ ಅಂದ್ರೆ, ಸೊ ಭಗವಂತ ಪೂರ್ಣ ಜ್ಞಾನವಾಗಿರ್ತಾರೆ. ಸೊ ಅಷ್ಟು ಕರುಣೆ ಇರುತ್ತೆ ಭಗವಂತ. ಓಕೆ, ಅದೇ ನಮ್ಗೂ ಯಾವ ತರ ಇರುತ್ತೆ ಅಂದ್ರೆ, ನಮ್ದು ಬಂದು 5 ಮೆಟೀರಿಯಲ್ ಎಲಿಮೆಂಟ್ಸ್, ಅದ ಭೌತಿಕ ವಿಷಯಗಳು, ಅದು ನಾವು ಮುಳುಗಿರ್ತೀವಿ. ಭಗವಂತನೆಲ್ಲವೇ ಆಧ್ಯಾತ್ಮಿಕವಾಗಿರುತ್ತೆ, ನಮ್ದೆಲ್ಲ ಈ ಭೌತಿಕವಾಗಿರುತ್ತೆ. ಓಕೆ, ಒಂದು ನಿಮಿಷ. ಸೊ ಭಗವಂತದ ಎಲ್ಲ ಏನು ಆಧ್ಯಾತ್ಮಿಕವಾಗಿರುತ್ತೆ. ಓಕೆ, ಸೊ ನಮ್ದು ಎಲ್ಲ ಈ ಭೌತಿಕ ವಿಷಯಗಳು, ಈ 5 ಮೆಟೀರಿಯಲ್ ಎಲಿಮೆಂಟ್ಸ್ ಇದೆಯಲ್ಲ, ಭೌತಿಕ ವಸ್ತುಗಳು, ಪಂಚಭೂತಗಳು, ಅವೇ ನಾವು ಮುಳುಗಿರ್ತೀವಿ. ನೆಕ್ಸ್ಟ್ ಆತ್ಮಾರಾಮಾಯ. ಸೊ ಆತ್ಮಾರಾಮಾಯ ಅಂದ್ರೆ ಏನು, ಭಗವಂತ ಅವರಲ್ಲಿ ಅವರು ತೃಪ್ತಿಯಾಗಿರ್ತಾರೆ. ಸೆಲ್ಫ್ ಸಫಿಶಿಯಂಟ್ ಅಂದ್ರೆ ಅವರು ತೃಪ್ತಿಯಾಗಿರ್ತಾರೆ. ಬಟ್ ನಮ್ಗೂ ನಾವು ಆತರ ತೃಪ್ತಿಯಾಗಿರಕ್ಕಾಗತ್ತಾ? ನೋ, ನಾವು ಈ ಭೌತಿಕ ವಸ್ತುಗಳು ಇಟ್ಕೊಂಡು ನಾವು ತೃಪ್ತಿಯಾಗಿರ್ತೀವಿ. ಭಗವಂತ ಆಧ್ಯಾತ್ಮಿಕವಾಗಿ ಅವರು ಪೂರ್ಣ ತೃಪ್ತಿಯಾಗಿರ್ತಾರೆ. ಜೀವಾತ್ಮಗಳು ಈ ಭೌತಿಕ ವಸ್ತುಗಳು ಇಟ್ಕೊಂಡು ಅದ್ರ ಬಗ್ಗೆ ಅವರು ತೃಪ್ತಿಯಾಗಿರ್ತಾರೆ. ಆಮೇಲೆ ಶಾಂತಾಯ, ಭಗವಂತ ಬಂದು ಯಾವಾಗ ಶಾಂತವಾಗಿರ್ತಾರೆ. ಸೊ ಅವ್ರನ್ನ ಯಾರು ಏನ್ ಡಿಸ್ಟರ್ಬ್ ಮಾಡಿದ್ರೆ ಅವರು ಯಾವಾಗ ಶಾಂತವಾಗಿರ್ತಾರೆ. ಅದೇ ನಾವು ಯಾವಾಗ ವಚನ ಪಡುವುದೇ, ಅಯ್ಯೋ ನಮ್ಗೆ ಅದು ಪ್ರಾಬ್ಲಮ್, ಇದು ಪ್ರಾಬ್ಲಮ್, ಯಾವಾಗ ಏನಾದ್ರು ಒಂದು ಆಂಕ್ಷಿಯಸ್ ಅಂದ್ರೆ ತಮಿಳಿಗೆ ಕವಳೆನೆ ಅಂತಾರೆ. ಸೊ ಆತರ ವ್ಯಸನ ಪಡುವುದೇ ಜೀವಾತ್ಮಕ್ಕೂ ಅಭ್ಯಾಸ ಇರುತ್ತೆ. ಓಕೆ, ನೆಕ್ಸ್ಟ್ ಬಂದು ನಿವೃತ್ತ ವೈದ ದೃಷ್ಟಯೇ. ಸೊ ಏನು, ಸೊ ಭಗವಂತ ಏನು, ಸೊ ನೆಕ್ಸ್ಟ್ ಏನು ಏನ್ ನೋಡ್ತಾ ಇದೀವಿ ನಾವು, ಟ್ರಾನ್ಸ್ಡೆಂಟಲ್ ಟು ಮಾಯಾ. ಓಕೆ, ಸೊ ಭಗವಂತ ಯಾವ ತರ ಇರ್ತಾರೆ, ಅವರು ಈ ಎರಡುಗಳಿருந்து ಆಚೆ ಇರ್ತಾರೆ. ಸೊ ನಾವು ಅದೇ ಭೌತಿಕವಾಗಿ ಇರೋ ಜೀವಾತ್ಮಗಳು ಏನು ಸುಖ ದುಃಖ ಲಾಭ ನಷ್ಟ, ಸೊ ಇದೆಲ್ಲ ಎಲ್ಲ ಎರಡುಗಳಾಗ ಆಯುಧಗಳಲ್ಲಿ ಸಿಕ್ಕಾಕೊಂಡಿರುತ್ತೆ. ಬಟ್ ಭಗವಂತನಕ್ಕೂ ಈ ತರ ಏನೇ ಇಲ್ಲ. ಅವನು ಈ ಭೌತಿಕ ಏನು ಈ ಮಾಯೆಯಿಂದ ಅವರು ಆಚೆ ಇರ್ತಾರೆ. ನಾವು ಆ ಮಾಯೆ ಒಳಗಡೆ ಸಿಕ್ಕಾಕೊಂಡಿರ್ತೀವಿ. ಓಕೆ, ನೆಕ್ಸ್ಟ್ ಬಂದು
ಅದೇ ತರ ಭಗವಂತ ಬಂದು ಅವರ ದೇಹ ಎಂದು ಒಂದೊಂದು ಅಂಗ ಎಂದು ಏನ್ ಮಾಡ್ತಾರೆ ಅವರು, ಏನ್ ಬೇಕಂದ್ರೆ ಮಾಡಕ್ಕಾಗುತ್ತೆ. ಅವ್ರ ಕಣ್ಣಿಂದು ಊಟ ಮಾಡ್ತಾರೆ, ಅವ್ರ ಕಿವಿಯಿಂದ ನೋಡಕ್ಕಾಗುತ್ತೆ, ಮಾತಾಡಕ್ಕಾಗುತ್ತೆ. ಸೊ ಬಟ್ ನಮ್ದು ಆ ಜೀವಾತ್ಮಕ್ಳಿಗೂ ಆ ಅಂಗದಿಂದ ಏನೇನ್ ಕೆಲಸ ಮಾಡಕ್ಕಾಗುತ್ತೋ ಆ ಕೆಲಸ ಮಾತ್ರ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದು ಆತ್ಮಾನಂದಾನು ಬುದ್ಧೈವ ಯಸ್ಯ ಶಕ್ತಿ ಊರ್ಮಯೇ ನಮಃ. ಓಕೆ, ಸೊ ಇದಕ್ಕೇನು ಕೊಟ್ಟಿದ್ದಾರೆ ಅವರು. ಸೊ ಭಗವಂತ ಬಂದು ಬೌದ್ಧಿಕ ಈ ಮಾಯೆ ಅಲೆ ಒಳಗಡೆ ಬರಲ್ಲ. ನಾವು ಜೀವಾತ್ಮಗಳು ಈ ಮಾಯೆ ಅಲೆ ಒಳಗಡೆ ಸಿಕ್ಕಾಕೊಂಡಿರುತ್ತೆ. ಭಗವಂತ ಆಚೆ ಇರ್ತಾರೆ, ಮಾಯೆ ಒಳಗಡೆ ಬರಲ್ಲ. ಭಗವಂತ ಆಚೆ ಇರ್ತಾರೆ, ಬಟ್ ಜೀವಾತ್ಮಗಳು ಈ ಮಾಯೆ ಅಲೆ ಒಳಗಡೆ ಸಿಕ್ಕಾಕೊಂಡಿರುತ್ತೆ. ಓಕೆ, ನೆಕ್ಸ್ಟ್ ಏನು, ಋಷಿಕೇಶಾಯ ಮಹತೆ. ಸೊ ಭಗವಂತ ಬಂದು ಏನು, ಅವರು ಎಲ್ಲಾ ಇಂದ್ರಿಯಗಳನ್ನ ಕಂಟ್ರೋಲ್ ಮಾಡಿ, ಸೊ ಸುಪ್ರೀಂ ಕಂಟ್ರೋಲರ್ ಆಫ್ ದ ಸೆನ್ಸ್. ಸುಪ್ರೀಂ ಕಂಟ್ರೋಲರ್ ಆಫ್ ಸೆನ್ಸ್ ಯಾರು, ಭಗವಂತ. ಬಟ್ ಜೀವಾತ್ಮಗಳು ಯಾರು ಕಂಟ್ರೋಲ್ ಮಾಡೋದು, ಇಂದ್ರಿಯಗಳು ಜೀವಾತ್ಮಗಳು ಕಂಟ್ರೋಲ್ ಮಾಡುತ್ತೆ. ಓಕೆ, ಬೌದ್ಧಗಳು ಸಿಕ್ಕಾಕೊಂಡ ಜೀವಾತ್ಮಗಳನ್ನ ಯಾರು ಕಂಟ್ರೋಲ್ ಮಾಡ್ತಾರೆ, ಇಂದ್ರಿಯಗಳು ಜೀವಾತ್ಮಗಳನ್ನ ಕಂಟ್ರೋಲ್ ಮಾಡುತ್ತೆ. ಓಕೆ, ನೆಕ್ಸ್ಟ್ ಬಂದು ಆನಂದ ಮೂರ್ತಯೇ. ಆನಂದ ಮೂರ್ತಯೇ ಅಂದ್ರೆ ಏನು, ಭಗವಂತ ಎಷ್ಟು ರೂಪ ಬೇಕಂದ್ರೆ ತಗೊಳ್ತಾರೆ. ಸೊ ಅನ್ಲಿಮಿಟೆಡ್ ಎಕ್ಸ್ಪ್ಯಾನ್ಷನ್. ಸೊ ಅವರು ಎಷ್ಟೋ ರೂಪಗಳು ವಿರಿವಂಗ ಆಗ್ತಾರೆ, ಎಕ್ಸ್ಪ್ಯಾನ್ಷನ್ ವಿರಿವಂಗ ಆಗ್ತಾರೆ. ಬಟ್ ಜೀವಾತ್ಮ ಬಂದು ಒಂದೇ ಒಂದು ದೇಹವೇ ತಗೊಳಕ್ಕಾಗುತ್ತೆ. ಈ ದೇಹ ಬಿಟ್ಟಿದ ಮೇಲೆ ನೆಕ್ಸ್ಟ್ ಒಂದು ದೇಹ ತಗೊಳಕ್ಕಾಗುತ್ತೆ. ಬಟ್ ಒಂದೇ ಟೈಮ್ ಟೈಮು ಜಾಸ್ತಿ ದೇಹಗಳು ಅದು ಬಂದು ತಗೊಳಕ್ಕಾಗಲ್ಲ. ಸೊ ಓನ್ಲಿ ಫಾರ್ ಒನ್ ಫಾರ್ಮ್, ಒಂದು ರೂಪವೇ ತಗೊಳಕ್ಕಾಗುತ್ತೆ. ಓಕೆ, ಅದೇ ತರ ಭಗವಂತ ಬಂದು ಸಚ್ಚಿತ್ ಆನಂದ. ಭಗವಂತ ಏನು, ಸಚ್ಚಿತ್ ಆನಂದ ವಿಗ್ರಹ. ಅದೇ ಜೀವಾತ್ಮ ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡೋದ್ರಿಂದ ಅದೇನು ಅಸತ್ ಅಚಿತ್ ನಿರಾನಂದ. ಅದು ಈ ಭೌತಿಕ ಲೋಕದಲ್ಲಿ ಸಿಕ್ಕಾಕೊಂಡಿರೋ ತಕ್ಕ ಅದಕ್ಕೂ ಈ ಪ್ರಾಬ್ಲಮ್, ಅಸತ್ ಅಚಿತ್ ನಿರಾನಂದ. ಓಕೆ, ಅಂಡರ್ಸ್ಟ್ಯಾಂಡ್ ಆಗಿದೆಯಾ. ಸೊ ಅದಕ್ಕೆ ಇವರು ಈ ತರ ಒಂದೊಂದು ಹೇಳಿ ಭಗವಂತನಕ್ಕೂ ನಮಸ್ಕಾರಗಳು. ಸೊ ಏನೇನು ಡಿಫ್ರೆನ್ಸ್ ಎಲ್ಲ ನಾವು ನೋಡಿದ್ವಿ. ಓಕೆ, ನಮಗೂ ಪರಮಾತ್ಮಕ್ಕೂ ಜೀವಾತ್ಮಕ್ಕೂ ಏನ್ ಡಿಫ್ರೆನ್ಸ್ ಇದೆ, ಸೊ ಆ ವೇರಿಯೇಷನ್ ಯಾವ ತರ ಇರುತ್ತೆ ಅಂತ ನೋಡಿದ್ವಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಅವರು, ಯಾಕಂದ್ರೆ ಈ 18 ಶ್ಲೋಕ ಇಂದು 25 ಶ್ಲೋಕ ತಕ್ಕ ನಾರದರು ಬಂದು ಭಗವಂತನಕ್ಕೂ ಯಾವ ತರ ನಾವು ಹೇಳಬೇಕು ಆ ಶ್ಲೋಕಗಳು ಹೇಳಿಕೊಡ್ತಾ ಇದ್ದಾರೆ. ಫಸ್ಟ್ ಅವರು ಚತುರ್ವ್ಯೂಹ ಫಾರ್ಮ್ ಹೇಳಿದ್ದಾರೆ, ಆಮೇಲೆ ಈ ತರ ಶ್ಲೋಕಗಳು ಹೇಳಿದ್ದಾರೆ. ಅದೇ ತರ ಭಗವಂತ ಬಂದು ನಾವು ಈ ಭೌತಿಕ ಲೋಕ ನೆನೆ ಇದೆಲ್ಲ ನೋಡಿದ್ವಿ. ನಾವು ಈ ಭೌತಿಕಲ್ಲಿ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಇಟ್ಕೊಂಡಿರ್ತೀವಿ. ಈ ಎರಡು ಬಿಟ್ಟಿದ್ರೆ ಭಗವಂತ ಲೋಕಕ್ಕೆ ಹೋಗುತ್ತೆ. ಭಗವಂತ ಬಂದು ಅಷ್ಟು ಒಂದು ಶ್ರೇಷ್ಠ ನೋಡಿದ್ವಿ. ಅದೇ ತರ ಈ ಭೌತಿಕ ಲೋಕಲ್ಲಿ ಏನು ಮಡಿಕೆಗಳು, ಸೊ ಮಡಿಕೆ ಆಗಿರುತ್ತೆ, ಮತ್ತೆ ಪಂಚಭೂತಗಳಿಂದ ಒಂದು ಮಣ್ಣಿಂದ ಒಂದು ಮಡಿಕೆ ಆಗುತ್ತೆ, ಮತ್ತೆ ಅದು ಧೂಳು ಹಾಕಿದ್ರೆ ಮತ್ತೆ ಅದು ಮಣ್ಣಾಗುತ್ತೆ. ಸೊ ಭಗವಂತನೇ ಏನ್ ಮಾಡ್ತಾರೆ, ಸೃಷ್ಟಿ ಸ್ಥಿತಿ ಲಯ. ಸೊ ಎಲ್ಲವೇ ಭಗವಂತನೇ ಮಾಡ್ತಾರೆ. ಆ ತರ ಭಗವಂತನಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾರೆ. ಸೊ ಭಗವಂತ ಬಂದು ಎಲ್ಲಾ ಜಾಗಲಿ ನೀಕಮರ ನರೇಂದಿರ್ಪವ್ರು, ಅதாவது ಎಲ್ಲಾ ಜಾಗಲಿ ಪೂರ್ಣವಾಗಿರುತ್ತಾರೆ. ಅವರು ಈ ಜಾಗದಲ್ಲಿ ಇಲ್ಲ ಹೇಳಕ್ಕೆ ಆಗಲ್ಲ, ಆ ತರ
ಪೂರ್ಣವಾಗ ಭಗವಂತ ಎಲ್ಲಾ ದಿಕ್ಕುಗಳಲ್ಲಿ ಎಲ್ಲಾ ಡೈರೆಕ್ಷನ್ಸು ಎಲ್ಲಾ ಜಾಗಲ್ಲಿ ಮತ್ತೆ ನಮ್ಮ ಮನಸ್ಸು ಒಳಗಡೆ ಎಲ್ಲಾ ಜಾಗದಲ್ಲಿ ಪೂರ್ಣವಾಗ ಇರ್ತಾರೆ. ಆ ಭಗವಂತನಿಗೆ ನಮ್ಮ ನಮಸ್ಕಾರಗಳನ್ನು ಹೇಳ್ತಾರೆ. ಮತ್ತೆ ನೋಡಿದೀವಿ. ಸೊ ಭಗವಂತನ ಇರೋದ್ರಿಂದ ಏನು ಈ ಈ ದೇಹದಲ್ಲಿರೋ ಎಲ್ಲಾ ಅಂಗಗಳು ಏನು ಆಕ್ಟಿವ್ ಆಗಿರುತ್ತೆ. ಅವನನ್ನ ಬಂದು ಎಕ್ಸಾಂಪಲ್ಗೂ ಎಲೆಕ್ಟ್ರಿಸಿಟಿ ನೋಡುದು. ಸೊ ಎಲೆಕ್ಟ್ರಿಸಿಟಿ ಬರೋದ್ರಿಂದ ಇಲ್ಲಿ ಫ್ಯಾನು ಎಲ್ಲ ಸುತ್ತುತ್ತೆ. ಆ ಎಲೆಕ್ಟ್ರಿಸಿಟಿ ಕಟ್ ಆದ್ರೆ ಫ್ಯಾನ್ ಸುತ್ತಲ್ಲ, ಲೈಟ್ ಏನಾಗಲ್ಲ. ಸೊ ಅದೇ ಇಲ್ಲಿ ಈ ಶ್ಲೋಕದಲ್ಲಿ ಹೇಳಿದ್ದಾರೆ ನೋಡಿ ನಾರದರು. ಓಂ ನಮೋ ಭಗವತೆ ಮಹಾಪುರುಷಾಯ ಮಹಾನುಭಾವಾಯ ಮಹರ್ ವಿಭೂತಿ ಅತಯೇ ಸಕಲ ಸಾತ್ವತ ಪರಿವೃತ ನಿಗರಕರ ಕಮಲ ಕುಟ್ಮಳು ಫಲಾಲಿತ ಚರಣಾರವಿಂದ ಯುಗಲ ಪರಮ ಪರಮೇಷ್ಟಿನ್ ನಮಸ್ತೆ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಆ ಭಗವಂತನ ಪಾದಗಳು ಯಾವ ತರ ಇರುತ್ತೆ, ಆ ಕಮಲದ ಹೂ ತರ ಇರುತ್ತೆ. ಆ ಪಾದಗಳು ತಾಮರ ಹೂ ತರ ಇರುತ್ತೆ. ಭಗವಂತನಕ್ಕೂ ಪೂರ್ಣವಾಗ ಆ 6 ಐಶ್ವರ್ಯಗಳು ಪೂರ್ಣವಾಗ ಇರುತ್ತೆ. ಸೊ ಆ ಪುರುಷ ಸೂಕ್ತದಲ್ಲಿ ಭಗವಂತನೇ ಹೊಗಳಿ ಹಾಡ್ತಾರಲ್ಲ, ಅಷ್ಟು ಚೆನ್ನಾಗಿ ಇರುತ್ತೆ ಅದೆಲ್ಲ. ಆತರ ಎಲ್ಲಾ ಯೋಗ ಶಕ್ತಿಗಳಿಗೂ ಯೋಗ ಸಿದ್ಧಿಗಳಿಗೂ ಎಲ್ಲಕ್ಕೂ ಯಜಮಾನರು ಯಾರಂದ್ರೆ ಆ ದೇವೋತ್ತಮ ಪರಮ ಪುರುಷರು. ಅದೇ ಈ ಅವ್ರು ಹೇಳ್ಕೊಟ್ಟಿದ ಈ ಶ್ಲೋಕಗಳು ಲಾಸ್ಟ್ 25 ಶ್ಲೋಕ ಈ ತರ ಕಂಪ್ಲೀಟ್ ಆಗುತ್ತೆ. ಸೊ ಈ ತರ ಹೇಳಿದ ಮೇಲ್ಗಡೆ ಶುಕದೇವ ಗೋಸ್ವಾಮಿ ಹೇಳ್ತಾರೆ ಪರೀಕ್ಷಿತ್ ಮಹಾರಾಜಕ್ಕೂ ಚಿತ್ರಕೇದುಕ್ಕೂ ಗುರುವಾಗಿದ್ದು ನಾರದರು ಈ ಸ್ತೋತ್ರಗಳು ಹೇಳಿಕೊಟ್ಟಿದ್ದಾರೆ. ಇವಾಗ ನಾವು ನೋಡಿದೀವಲ್ವಾ 18 25 ಶ್ಲೋಕಗಳು. ಈ ಶ್ಲೋಕಗಳಲ್ಲಿ ನಾರದರು ಚಿತ್ರಕೇದುಗೆ ಹೇಳಿಕೊಟ್ಟಿದ್ದಾರೆ. ಸೊ ಪೂರ್ಣ ಶರಣಾಗತಿ ಆಹೋ ತರ ಉಪದೇಶ ಮಾಡಿ ಕೊಟ್ಟಿದ್ದಾರೆ. ಅಷ್ಟು ಚೆನ್ನಾಗಿ ಹಾಡಿಕೊಟ್ಟಿದ್ದಾರೆ ನೋಡಿ. ಸೊ ಈ ಪರಿಷತ್ತು ಈ ತರ ನಾರದರು ಈ ಶ್ರೇಷ್ಠವಾದ ಈ ಸ್ತೋತ್ರಗಳು ಹೇಳ್ಕೊಟ್ಟಿದ್ದ ಮೇಲ್ಗಡೆ ಅಲ್ಲಿಂದು ಅಂಗಿರ ಋಷಿ ಮತ್ತೆ ನಾರದರು ಇಬ್ರು ಅಲ್ಲಿಂದು ಎಲ್ಲಿ ಹೋಗ್ಬಿಟ್ಟಿದ್ದಾರೆ, ಬ್ರಹ್ಮಲೋಕಕ್ಕೂ ವಾಪಸ್ ಹೋಗಿಬಿಟ್ಟಿದ್ದಾರೆ. ವಾಪಸ್ ಹೋದ್ರು ಅದೇ ಹೇಳ್ಕೊಟ್ಟಿದ್ರು ಅವ್ರಿಗೂ. ಆಮೇಲೆ ಅವರು ಹೋಗ್ಬಿಟ್ಟಿದ್ದಾರೆ. ಸೊ ಚಿತ್ರಕೇದು ಅಷ್ಟು ವ್ರತ ಇಂದು, ಯಾಕಂದ್ರೆ ಇವಾಗ ನಾರದರು ಹೇಳ್ಕೊಟ್ಟಿದಾರಲ್ಲ ಆ ಸ್ತೋತ್ರಗಳು, ಆ ಸ್ತೋತ್ರಗಳನ್ನ ಓದ್ತಾ ಇದ್ದಾರೆ ಅವರು. ಸೊ ಯಾವ ತರ ಓದ್ತಾರೆ ಅಂದ್ರೆ ಅವರು ಏನ್ ಊಟ ಗೀಟ ಮಾಡಿಲ್ಲ, ವ್ರತ ಇರ್ತಾರೆ. ವ್ರತದಲ್ಲಿ ಒನ್ಲಿ ನೀರ್ ಮಾತ್ರ ಕುಡಿದುಕೊಂಡು 1 ವಾರ ಪೂರ್ತಿ ಆ ನಾರದರು ಹೇಳ್ಕೊಟ್ಟಿದ ಆ ಮಂತ್ರಗಳನ್ನ ಅಷ್ಟು ಶ್ರದ್ಧೆಯಿಂದ ಗಮನದಿಂದ ಅಷ್ಟು ಚೆನ್ನಾಗಿ ಅವರು ಜಪಿಸ್ತಾರಂತೆ. ಸೊ ಆ ತರ ಜಪಿಸ್ತಾ ಇದ್ರು. ಸೊ ಪರೀಕ್ಷಿತ್ ಮಹಾರಾಜು ಕೇಳ್ಕೊಳ್ಳಿ, ಈ ಚಿತ್ರಕೇತು ಅವ್ರ ಗುರು ಉಪದೇಶ ಮಾಡಿದಾರಲ್ವಾ ಈ ಮಂತ್ರಗಳನ್ನ ಈ 1 ವಾರ ಪೂರ್ತಿ ಅವರು ಒಂದೇ ನೀರ್ ಮಾತ್ರ ಕುಡಿದುಕೊಂಡು ಈ ತರ ಹೇಳ್ತಾ ಇದ್ರು. ಸೊ ಈ ತರ ಹೇಳ್ತಾ ಇರುವಾಗ ಅವ್ರಿಗೂ ಏನ್ ಸಿಕ್ಕಿದೆ, ಇವಾಗ ಅವರು ಎಲ್ಲಿ ಇರ್ತಾರೆ, ಈ ಭೂಲೋಕದಲ್ಲಿ ಇರ್ತಾರೆ. ಇವಾಗ ಅವ್ರಿಗೂ ಇಷ್ಟು ಚೆನ್ನಾಗಿ ಅವರು ಭಕ್ತಿ ಮಾಡಿದಾರಲ್ವಾ, ಅದಕ್ಕೆ ಅವ್ರಿಗೂ ವಿದ್ಯಾಧರ ಲೋಕಕ್ಕೂ ಚಾನ್ಸ್ ಸಿಕ್ಕಿದೆ. ಇವಾಗ ಚೆನ್ನಾಗಿ ಕಾಲೇಜಲ್ಲಿ ಯಾರಾದ್ರೂ ಓದ್ತಾರೆ ಅನ್ಕೊಳ್ಳಿ, ಓದುವಾಗ ಇಷ್ಟು ಚೆನ್ನಾಗಿ ಅವ್ರು ಪ್ರಾಜೆಕ್ಟ್ ಎಲ್ಲ ಮಾಡಿದ್ದಾರೆ. ಓಕೆ, ತುರಂತ್ ಇವರನ್ನೇ ಎಲ್ಲಿ ಲಂಡನ್ ಕರೀತಾರೆ, ಇಲ್ಲಾಂದ್ರೆ ಅಮೆರಿಕಕ್ಕೆ ಕರೀತಾರೆ. ಯಾಕಂದ್ರೆ ಅವರು ಮಾಡಿದ ಪ್ರಾಜೆಕ್ಟ್ ಅಷ್ಟು ಚೆನ್ನಾಗಿರುತ್ತೆ. ಬ್ರಿಲಿಯಂಟ್ ಸ್ಟೂಡೆಂಟ್ ಹೇಳ್ತಾರಲ್ಲ. ಸೊ ಆ ತರ ಇವಾಗ ಅವರು ಅಷ್ಟು ಚೆನ್ನಾಗಿ ಅವರು ಹೇಳಿದ ಭಗವಂತನ ಆ ಹಾಡುನಿ ಕೇಳಿ ಅವರು ಈ ಭೂಲೋಕದಿಂದ ಅವ್ರಿಗೂ ಏನ್ ಫಲ ಸಿಗ್ತದೆ, ಅವರು ವಿದ್ಯಾಧರ ಲೋಕ ಹೋಗಿ ಅಲ್ಲಿ ಅವರು ರಾಜ್ಯ ಮಾಡೋ ಅಷ್ಟು ಒಂದು ದೊಡ್ಡ ಸ್ಟೇಟಸ್ ಅವ್ರಿಗೂ ಸಿಕ್ಕಿದೆ. ಸೊ ಚಿತ್ರಕೇದು ಈ ತರ ಆ ಮಂತ್ರನ ಜಪಿಸ್ತಾ ಇದ್ರು. ಸೊ ಈ ತರ ಜಪಿಸೋ ಇಂದು ಸ್ವಲ್ಪ ದಿನಲ್ಲೇ ಅವರು
ಈ ತರ ಅವ್ರಿಗೂ ವಿದ್ಯಾಧರ ಲೋಹ ಹೋಗಿ ಅಲ್ಲಿ ರಾಜ್ಯ ಪರಿಪಾಲನಾ ಮಾಡೋ ಅವಶ್ಯಕತೆ ಸಿಕ್ಬಿಟ್ಟಿದೆ. ಸೊ ಆಮೇಲೆ ಅವರು ಮತ್ತೆ ಜಪಿಸ್ತಾ ಇರುವಾಗ ಅವರು ಯಾರನ್ನೇ ನೋಡ್ತಾರೆ, ಆ ಸಾಕ್ಷಾತ್ ಅನಂತ ದೇವರನ್ನೇ ನೋಡೋ ಭಾಗ್ಯ ಅವ್ರಿಗೂ ಸಿಕ್ಕಿದೆ. ಸೊ ಅನಂತ ದೇವರಂದ್ರೆ ಯಾರು? ಭಗವಂತನ ಎಕ್ಸ್ಪ್ಯಾನ್ಷನ್. ಆದಿಶೇಷನ್ ಯಾರು? ಭಗವಂತನ ವಿರಿವಂಗ. ಸೊ ಅವ್ರನ್ನ ನೋಡೋ ಭಾಗ್ಯ ಅವ್ರಿಗೂ ಸಿಕ್ಕಿದೆ. ಓಕೆ. ಸೊ ಅನಂತ ದೇವರು ನೋಡಿದ ಕ್ಷಣ ಅವರು ಆತರ ನಮಸ್ಕಾರ ಮಾಡಿ ಅವ್ರ ಕಾಲೇ ಬಿದ್ದು ಅವ್ರಿಗೂ ನಮಸ್ಕಾರ ಮಾಡ್ತಾರೆ. ಸೊ ನಮಸ್ಕಾರ ಮಾಡಿ ಆ ಆದಿಶೇಷನ್ ಪಾದಲ್ಲಿ ಚಿತ್ರಕ್ಕೆ ಇದು ಯಾವ ತರ ದಂಡವತ್ ಪ್ರಣಾಮ ಹೇಳ್ತಾರಲ್ಲ ಆ ತರ ಬಿದ್ದು ನಮಸ್ಕಾರ ಮಾಡಿ ಅವರು ಪಾದಗಳು ಯಾವ ತರ ಇದೆ ಅಂದ್ರೆ ವೈಟ್ ಕಮಲದ ಹೂ ತರ, ವೈಟ್ ಕಮಲದ ಹೂ ತರ ಇರುತ್ತೆ, ಅಷ್ಟು ವೈಟ್ ಆಗಿರುತ್ತೆ. ಅವರು ಯಾವ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ? ನೀಲ ಕಲರ್, ಬ್ಲೂ ಕಲರ್ ಡ್ರೆಸ್ ಹಾಕೊಂಡಿರ್ತಾರೆ. ಸೊ ಅವರು ಕ್ರೀಡೆಗಳು ಅಷ್ಟು ಜೊಲಿಸುತ್ತಂತೆ, ಅಷ್ಟು ಜಮಜಮಾನ ಇರುತ್ತೆ, ಅಷ್ಟು ಕ್ರೀಟ ಮಕುಟ ಎಲ್ಲ ಅಷ್ಟು ಚೆನ್ನಾಗಿರುತ್ತೆ. ಅದೇ ತರ ಅವರು ಆ ತೋಳಬಂದಿ ಹಾಕೊಂಡಿರ್ತಾರೆ, ಒಡ್ಯಾಣ ಹಾಕೊಂಡಿರ್ತಾರೆ, ಬಳೆಯಲ್ಲಿ ಹಾಕೊಂಡಿರ್ತಾರೆ, ಅಷ್ಟು ಅಲಂಕಾರವಾಗಿರ್ತಾರಂತೆ. ಯಾಕಂದ್ರೆ ಕೃಷ್ಣ ಮತ್ತೆ ಸಂಘರ್ಷಣರು ಇಬ್ರು ಆದಿಶೇಷ ಎಲ್ಲ ನೋಡಕ್ ಒಂದೇ ತರ ಇರುತ್ತೆ, ಬಟ್ ಕಲರ್ ದ ಡಿಫರೆಂಟ್. ಕೃಷ್ಣ ಸ್ವಲ್ಪ ಲೈಟ್ ಕಪ್ಪಾಗಿರ್ತಾರೆ, ಬಟ್ ಇವರು ಪ್ಯೂರ್ ವೈಟ್ ಆಗಿರ್ತಾರೆ. ಸೊ ಕೃಷ್ಣ ತರ ಇರುತ್ತೆ, ಬಟ್ ಪ್ಯೂರ್ ವೈಟ್ ಆಗಿರ್ತಾರೆ. ನೋಡಿ ಅವರು ಆ ರೂಪ, ಆ ಕ್ರೀಟ, ಏನೋ ಆ ತೋಳಬಂದಿ, ಒಡ್ಯಾಣ, ಬಳೆ, ಆ ಅಲಂಕಾರ, ಅವರು ಅಷ್ಟು ಚೆನ್ನಾಗಿ ಆ ನಗೋದು, ಅವರು ಕಣ್ಣು ಅಷ್ಟು ಒಂದು ಏನೋ ಅಷ್ಟು ಒಂದು ರೆಡ್ ಕಲರ್ ಇರುತ್ತಂತೆ ಅವ್ರ ಕಣ್ಣು. ಸೊ ಇವರಿಗೆ ಏನು ಈ ಸಂಘರ್ಷಣರು ಈ ಆದಿಶೇಷನೇ ಸನತ್ ಕುಮಾರர்களுக்கு ಜ್ಞಾನೋಪದೇಶ ಮಾಡಿದ್ದಾರೆ. ಇದೆಲ್ಲ ನಾವು 4th canto ನೋಡಿದೀವಿ, 3rd canto ನೋಡಿದೀವಿ. ಸೊ ಆತರ ಎಲ್ಲಾ ಒಳ್ಳೆ ಆತ್ಮಗಳು, ಮುಕ್ತಾತ್ಮಗಳು ಅವ್ರ ಜೊತೆ ಇರ್ತಾರಂತೆ. ಸೊ ಈ ಸನತ್ ಕುಮಾರಗಳು ಮತ್ತೆ ಇರೋ ಮುಕ್ತಾತ್ಮಗಳೆಲ್ಲ ಅವರು ಸುತ್ತಿ ಇರ್ತಾರಂತೆ. ಯಾರನ್ನ? ಈ ಆದಿಶೇಷನ್ ಜೊತೆ ಅವರೆಲ್ಲ ಇರ್ತಾರಂತೆ. ಸೊ ಚಿತ್ರಕೇತು ಭಗವಂತನ ಆ ದರ್ಶನ ನೋಡಿ ಭೌತಿಕ ಕಲ್ಮಶ, ಯಾಕಂದ್ರೆ ಯಾವಾಗ ಭೌತಿಕಲ್ಲಿ ನಾವು ಇರುವಾಗ ಭೌತಿಕ ಕಲ್ಮಶಗಳು ನಮ್ಮೊಳಗಡೆ ಇರುತ್ತೆ. ಆ ಆದಿಶೇಷನ್ ನೋಡಿದ ಕ್ಷಣ ಆ ಭೌತಿಕ ಕಲ್ಮಶಗಳೆಲ್ಲ ಬಂದ್ಬಿಟ್ಟು ಹೋಗ್ಬಿಡುತ್ತಂತೆ. ಸೊ ಪೂರ್ಣವಾಗ ಕೃಷ್ಣ ಭಕ್ತಿ, ಕೃಷ್ಣ ಪ್ರಜ್ಞೆ ಅವ್ರಿಗೆ ಸಿಕ್ಬಿಟ್ಟಿದೆ ಅಂತೆ. ಸೊ ಆ ತರ ಭಗವಂತ ನೋಡಿದ ಕ್ಷಣ ಅವರ ಆ ಸ್ಮೈಲು, ಅದನ್ನ ನೋಡಿದ ಕ್ಷಣ ಅಷ್ಟೊಂದು ಚೇಂಜಸ್ ಇವ್ರೊಳಗಡೆ ನಡೀತಾ ಇದಂತೆ. ಅದೇ ತರ ಅವ್ರ ಕಣ್ಣಿಂದು ನೀರ್ ಬರ್ತಾ ಇದಂತೆ. ಅಂದ್ರೆ ಭಗವಂತನ ನೋಡಿ ಐತಲ್ವಾ, ಭಗವಂತ ಈ ತರ ಬಂದು ಮುಂಚೆ ನಿಲ್ಕೊಂಡೇ ಇರ್ತಾರೆ, ನೋಡಿದ ಕ್ಷಣ ಅವ್ರಿಗೂ ಕಣ್ಣಿಂದು ಅಲೆ ಬರ್ತಾ ಇದೆ. ಸೊ ರೋಮಾಂಚನ ಆಗ್ತಾ ಇದೆ. ಅವರು ಭಕ್ತಿಯಿಂದ ಆ ಭಗವಂತನಕ್ಕೂ ಅಷ್ಟು ನಮಸ್ಕಾರಗಳು ಮಾಡ್ತಾರೆ. ಯಾಕಂದ್ರೆ ಒಂದು ಭಕ್ತರಂದ್ರೆ ಭಗವಂತನ ನೋಡಿದ ಕ್ಷಣ ಆ ಭಗವಂತನೇ ಆ ರೂಪಲ್ಲಿ ಭಗವಂತನ ಆಕರ್ಷಣ ಆಗಬೇಕಂತೆ. ಆಕರ್ಷಣ ಆಗಿ ಈ ತರ ರೋಮಾಂಚನ ಆಗುತ್ತಂತೆ ಶುದ್ಧ ಭಕ್ತರಿಗೂ. ಸೊ ಯಾರೊಬ್ಬರು ಶುದ್ಧ ಭಕ್ತರಾಗ್ತಾರೆ? ಯಾರೊಬ್ಬರಿಗೂ ಭೌತಿಕ ಆಸೆ ಇಲ್ವೋ ಅವರೇ ಶುದ್ಧ ಭಕ್ತರಾಗ್ತಾರೆ. ಸೊ ಯಾರೊಬ್ಬರು ಭೌತಿಕ ಆಶೆಯನ್ನ ಬಿಟ್ಟು ಶುದ್ಧ ಭಕ್ತಿಯಿಂದ ಭಗವಂತನಿಗೆ ಸೇವೆ ಮಾಡ್ತಾರೋ ಅವ್ರಿಗೂ ಶುದ್ಧ ಭಕ್ತಿ ಸಿಕ್ಕತ್ತೆ. ಸೊ ಇವಾಗ ಅವ್ರನ್ನ ನೋಡಿದ ಕ್ಷಣ ಅಷ್ಟು ಒಂದು ಆನಂದ ಭಾಷೆ ಅಲ ಎಲ್ಲ ಆನಂದ ಭಾಷೆ ಬರ್ತಾ ಇದೆ.
ಯಾಕಂದ್ರೆ ಭಗವಂತನೇ ನೋಡಿದಾರಲ್ವಾ. ಸೊ ಆ ಭಗವಂತನ ಪಾದ ನೋಡಿ ಮತ್ತೆ ಅವರು ದೇಹ ಅಂಗಗಳು ಎಲ್ಲ ನೋಡ್ತಾರೆ. ಆ ಆನಂದ ಪರವಶ ಆಗಿ ಆತರ ರೋಮಾಂಚನ ಆಗಿ ಅದರ ಭಗವಂತನ್ನೇ ತುದಿ ಮಾಡ್ತಾರೆ. ತುದಿ ಮಾಡಬೇಕು ಅನ್ಕೊಳ್ತಾರೆ, ಬಟ್ ಮಾತಾಡಕ್ಕೆ ಆಗಲ್ಲ, ಬಾಯಿ ಓಪನೆ ಮಾಡಕ್ ಆಗಲ್ಲ. ಆತರ ಏನು ಆತರ ಆಗ್ಬಿಡುತ್ತೆ. ಯಾಕಂದ್ರೆ ಟಕ್ಕನ್ನು ಭಗವಂತ ಬಂದು ನಮ್ ಮುಂಚೆ ನಿಲ್ಕೊಂಡಿದ್ರೆ ಮಾತಾಡಕ್ ಆಗುತ್ತಾ ಏನು? ಇಲ್ವೇ. ಆತರ ಇವ್ರಿಗೂ ಮಾತಾಡಕ್ಕೆ ಆಗಲ್ಲಂತೆ. ಸೊ ಆತರ ಇಷ್ಟು ಟೈಮ್ ಅವರು ಭಗವಂತನ ಶ್ಲೋಕಗಳು ಹೇಳ್ತಾ ಇದ್ರಲ್ವಾ, ಅವ್ರು ಮಾತಾಡಕ್ಕೆ ಬಾಯಿಂದ ಏನೇ ಬರಕ್ಕೆ ಆಗಲ್ಲ. ಆತರ ಸ್ತಂಭಿ ಆಗಿಬಿಟ್ಟಿದ್ದಾರೆ. ಅದೊಂದು ಒಂದು ಪಿಲ್ಲರ್ ತರ ನಿಲ್ಕೊಂಡಿರ್ತಾರೆ. ಏನ್ ಹೇಳೋದು, ಏನ್ ವಾರ್ತೆ ಬಂದಿಲ್ಲಂತೆ, ಏನ್ ಮಾತೇ ಬಂದಿಲ್ಲ, ಆತರ ಆಗ್ಬಿಟ್ಟಿದ್ದಾರೆ. ಸೊ ಮತ್ತೆ ಅವರು ಏನ್ ಮಾಡ್ತಾರೆ, ಭಗವಂತನಿ ನೋಡಿದ ಕ್ಷಣ ಈ ತರ ಆಗಿಬಿಟ್ಟಿದೆ. ಆಮೇಲೆ ಅವರು ಭಗವಂತನಿ ಯಾವ ತರ ಹೊಗಳಿ ಹಾಡ್ತಾರೆ ನಾವು ನಾಳೆ ನೋಡೋಣ. ಓಕೆ, ಸರಿ.